ಶಬ್ದ ಆ ಕಡೆಯಿಂದನೇ ಬರ್ತಾ ಇದೆ. ಬಿಳಿ ದುಪ್ಪಟ, ಅದು ಅಮೃತ ನನ್ನ ಕನ್ಸಲ್ಲಿ ಹಾಕೊಂಡಿದ್ದ ದುಪ್ಪಟ ಅಲ್ವಾ? ಹೌದು, ಅಮೃತ ಅವ್ರ ದುಪ್ಪಟನೇ ಅದು. ಅದೇನು ಅಂತ ನೋಡೇ ಬಿಡೋಣ. ಯಾರೋ ಇದ್ದಾರೆ ಅನ್ಸುತ್ತೆ. ಇಲ್ಲಿ ಬಂದರೆ ಯಾರೂ ಇಲ್ಲ. ಅಮೃತ ಅವರು ಇಷ್ಟೊತ್ತಿಗೆ ಇಲ್ಲಿಗೆ ಯಾಕೆ ಬರ್ತಾರೆ? ನನ್ನ ಬುದ್ಧಿಗೆ ಇಷ್ಟು. ಅನಾಹುತ ಆಗೋಯ್ತು. ನಾಗಮಣಿನ ವಶಪಡಿಸ್ಕೊಳ್ಳಕ್ಕೆ ಇದ್ದಂಥ ಒಬ್ಬ ಆಪತ್ ಬಾಂಧವ ಕೂಡ ನಾಶ ಆಗ್ಬಿಟ್ಟ. ಈಗೇನ್ ಮಾಡ್ಲಿ? ನಾಗಮಣಿ ಇದ್ರೆ ಅವನ ಜೊತೆ ನನ್ನನ್ನು ಕೂಡ ಭಸ್ಮ ಮಾಡ್ಬಿಡಿ. ನಾಗಮಣಿ ಅವನ ಹತ್ರ ಇರೋ ತನಕ ಅವನ ಕೂದಲು ಕೂಡ ನಾನು ಕೊಂಗ್ಸೋದಿಕ್ಕಾಗಲ್ಲ. ಅವನು ಮನ್ಸು ಮಾಡಿದ್ರೆ ನನ್ನನ್ನು ಕೂಡ ಭಸ್ಮ ಮಾಡ್ಬಿಡ್ತಾನೆ. ಇಲ್ಲ, ಹಾಗಾಗ್ಬಾರ್ದು. ಬಿಟ್ರೆ ಅವನು ನನ್ನನ್ನು ನಾಶ ಮಾಡ್ಬಿಡ್ತಾನೆ. ನಾಗಮಣಿನ ವಶಪಡಿಸ್ಕೋಬೇಕು ಅಂತ ಇದ್ದ ನನಗೆ ಈಗ ತಂತಾನ ಹಾಗೆ ನನ್ನ ಹತ್ರ ಬರ್ತಾ ಇದೆ. ಇಲ್ಲ, ನಾನು ಆತರ ಪಟ್ಟು ಏನಾದರೂ ಮಾಡೋಕ್ಕೆ ಹೋದ್ರೆ ವಿನಾಶ ಖಂಡಿತ ನನಗೆ. ಅದಕ್ಕೆ ಬೇರೆನೇ ಉಪಾಯ ಮಾಡಬೇಕು. ಮೋಸದಿಂದ ಆದರೂ ಸರಿ ಆ ವಿಷ್ಣುವಿಂದ ನಾಗಮಣಿನ ನಾನು ಲಪ್ಟಾಯಿಸ್ಕೋಬೇಕು. ಹೌದು, ಅದೇ ಸರಿ. ಈಗ ಏನು ಆಗ್ದಿರೋ ಹಾಗೆ
ಏನು ಆಗ್ದಿರೋ ಹಾಗೆ ಇದ್ಬಿಟ್ರೆ ಅದೇ ಜಾಣತನ. ಜೈ ಮಹಾಕಾಲ. ನಮಸ್ಕಾರ ಬಾಬಾ. ಬಂದ್ಯ ವಿಷ್ಣು, ಬಾ. ಯಾಕಿಷ್ಟಡ? ಬರುವಾಗ ದಾರಿಲಿ ಏನಾದ್ರೂ ತೊಂದರೆ ಆಯ್ತಾ? ಇಲ್ಲ ಬಾಬಾ, ಅಂಥದ್ದೇನಾಗಿಲ್ಲ. ತಡವಾಗಿದ್ದಕ್ಕೆ ನನ್ನನ್ನು ಕ್ಷಮಿಸಿ. ಇರ್ಲಿ, ಕೂತ್ಕೋ. ಯಾಕೆ ವಿಷ್ಣು, ಏನಾಯ್ತು? ಏನಿಲ್ಲ ಬಾಬಾ, ಎಲ್ಲ ಏನೋ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ. ಶುರುವಲ್ಲಿ ಎಲ್ಲ ಹಾಗೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ. ಪೂಜೆನ ಶುರು ಮಾಡೋಣವೇ? ಸರಿ ಬಾಬಾ, ಶುರು ಮಾಡಿ. ಜೈ ಮಹಾಕಾಲ. ಜೈ ಮಹಾಕಾಲ. ಎದ್ಯಾ ಅಮ್ಮ? ತಗೋ ಕಾಫಿ. ಅಮ್ಮ, ನೀವ್ಯಾಕೆ ತರಕ್ಕೆ ಹೋದ್ರಿ? ನಾನೇ ಬರ್ತಾ ಇದ್ನಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಮ್ಮ ಮಗಳಿಗೆ ಕಾಫಿ ತಂದು ಕೊಡೋದ್ರಲ್ಲಿ ಏನಮ್ಮ ತೊಂದರೆ ಇದೆ? ಅಮೃತ, ಏನು ಯೋಚನೆ ಮಾಡಿದೆ? ಯಾವುದ್ರ ಬಗ್ಗೆ? ಅದೇಮ್ಮ, ಅರ್ಜುನ್ ವಿಚಾರದ ಬಗ್ಗೆ. ಅದರಲ್ಲಿ ಯೋಚನೆ ಮಾಡೋವಂಥದ್ದು ಏನಿದೆ? ನಾನು ಒಂದು ಸರಿ ನಿರ್ಧಾರ ಮಾಡಿದ್ರೆ ಮುಗೀತು, ಬೇರೆ ಮಾತೇ ಇಲ್ಲ. ಅಲ್ಲಮ್ಮ, ಅಲ್ಲಿ ನೋಡಿದ್ರೆ ಅವರಿಗೆ ಎಂಗೇಜ್ಮೆಂಟ್ ಆಗಿದೆ. ನೀನು ನೋಡಿದ್ರೆ ಹೀಗೆ ಹೇಳ್ತಿದ್ಯಾ? ಹೇಗಮ್ಮ ಸಾಧ್ಯ? ನೋಡು, ಇದ್ಯಾಕೋ ಸರಿ ಹೋಗಲ್ಲ ಅಂತ ಅನಿಸ್ತಾ ಇದೆ. ಹೇಗಾದರೂ ಮಾಡಿ ಮನಸ್ಸಿಂದ ಇದನ್ನ ತೆಗೆದು ಹಾಕ್ಬಿಡು. ಗಟ್ಟಿ ಮನ್ಸು ಮಾಡಿ ಅರ್ಜುನ್ ಅವರನ್ನ ಮರ್ತು ಬಿಡಮ್ಮ. ನಾವು ನಿನಗೆ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತೀವಿ. ಯೋಚನೆ ಮಾಡುಮ್ಮ. ಆಯ್ತಮ್ಮ, ನೀವು ಹೇಳ್ದಾಗೆ ಅರ್ಜುನ್ ಅವ್ರನ್ನ ಮರ್ತು ಬಿಡ್ತೀನಿ. ಹೇ ನಾಗಿಣಿ, ಕಾನಿಷ್ಕ ಬರೋಕಿನ ಮುಂಚೆನೆ ಇಷ್ಟೊಂದು ಒದ್ದಾಡ್ತಾ ಇದೆಯಾ? ಇನ್ನು ಕಾನಿಷ್ಕ ಭೂಮಿಗೆ ಬಂದ್ರೆ ಅವನು ಆರ್ಭಟನ ಹೇಗೆ ತಡ್ಕೊಳ್ತೀಯ? ಇಷ್ಟು ದಿನ ನಿನ್ನಾಟ, ಮುಂದೆ ಭೈರವನ ಆಟ. ಏನಾಯ್ತಮ್ಮ?